ಹಾಯ್ ಫ್ರೆಂಡ್ಸ್, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ಯಾವ ರೋಗಗಳಿಂದ ದೂರ ಇರ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲನೇದಾಗಿ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ದೇಹದಿಂದ ವಿಷ ಪದಾರ್ಥಗಳನ್ನು ಹೊರಹಾಕುತ್ತೆ. ಹಾಗೆಯೇ ನೀರು ಮೊದಲು ಹೋಗಿ ಹೊಟ್ಟೆ ಮತ್ತು ಕರಳಿಗೆ ಹೋಗಿ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಇದರಿಂದ ಕರಳುಗಳು ಹೊಸ ಚೈತನ್ಯನ ಪಡೆದುಕೊಳ್ಳುತ್ತೆ. ಎರಡನೇದಾಗಿ, ದೇಹದಲ್ಲಿ ಮಾಂಸಖಂಡಗಳ ಜೀವಕೋಶಗಳು ಮತ್ತು ಹೊಸ ರಕ್ತ ಕಣಗಳು ಜಾಸ್ತಿಯಾಗಿ ಉತ್ಪತ್ತಿಯಾಗುತ್ತವೆ. ಮೂರನೇದಾಗಿ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ಜೀರ್ಣಶಕ್ತಿ ಸುಮಾರು 24% ಜಾಸ್ತಿ ಆಗುತ್ತೆ. ದೊಡ್ಡ ಕರಳು ಕ್ಲೀನಾಗಿ ಪೋಷಕಾಂಶಗಳನ್ನು ಚೆನ್ನಾಗಿ ಹೀರ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ನಾಲ್ಕನೇದಾಗಿ, ಯಾವುದೇ ಅಡ್ಡಿ ಪರಿಣಾಮ ಇಲ್ಲದೆ ಮೈತೂಕ ಕಡಿಮೆ ಮಾಡಿಕೊಳ್ಳಲು ಸುಲಭ ಆಗುತ್ತೆ. ಐದನೇದಾಗಿ, ಜೀರ್ಣಾಂಗದಲ್ಲಿನ ವಿಷಕಾರಿ ಅಂಶಗಳು ಹೊರಹೋಗಿ ಕಳ್ಳಹಸಿವು, ಬಾಯಿ ಚಪಲದಿಂದ ಬೆಳೆಸಿಕೊಳ್ಳುವಂತಹ ಯದ್ವಾತದ್ವಾ ದೇಹ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಆರನೇದಾಗಿ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ಎದೆ ಉರಿ, ಅಜೀರ್ಣದಂತಹ ಸಮಸ್ಯೆಗಳಿಂದ ಪಾರಾಗಬಹುದು. ಏಳನೇದಾಗಿ, ದೇಹ, ಮುಖದ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತೆ. ಒಂದು ಅಧ್ಯಯನದ ಪ್ರಕಾರ ಖಾಲಿ ಹೊಟ್ಟೆಗೆ 500 ml ನೀರು ಕುಡಿಯೋದ್ರಿಂದ ರಕ್ತ ಚಲನೆ ಚೆನ್ನಾಗಿ ಆಗಿ ಚರ್ಮ ಹೊಳೆಯುತ್ತದೆ. ಎಂಟನೇದಾಗಿ, ಬೆಳಗ್ಗೆ ನೀರು ಕುಡಿಯೋದ್ರಿಂದ ನಿಮ್ಮ ತಲೆ ಕೂದಲು ಮೃದುವಾಗಿ ಫಳ ಹೊಳೆಯುವ ಕಾಂತಿಯುತ ಕೂದಲು ನಿಮ್ಮದಾಗುತ್ತೆ. ದೇಹದಲ್ಲಿ ನೀರಿನಾಂಶ ಕಡಿಮೆ ಆಗೋದ್ರಿಂದ ಕೂದಲಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ನಿಮಗೊತ್ತಾ, ಕೂದಲಿನ ಒಂದು ಎಳೆಯ ತೂಕದಲ್ಲಿ 1/4 ಭಾಗ ನೀರಿರುತ್ತೆ. ಹಾಗಾಗಿ ನೀರು ಕೂದಲಿಗೂ ಕೂಡ ತುಂಬ ಅವಶ್ಯ. ಹಾಗೆಯೇ ಕಿಡ್ನಿಯಲ್ಲಿ ಉಂಟಾಗುವ ಕಲ್ಲುಗಳಿಂದ ತಪ್ಪಿಸ್ಕೊಳ್ಬೋದು. ಇದಕ್ಕೆ ಕಾರಣ ಅಂದರೆ ಆ್ಯಸಿಡಿಟಿ ಕಡಿಮೆ ಆಗಬೇಕಂದ್ರೆ ನೀರನ್ನು ಜಾಸ್ತಿ ಕುಡಿಬೇಕು. 10. ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೀರು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ದೇಹ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ತಾನೇ ಔಷಧಿ ಉತ್ಪತ್ತಿ ಮಾಡಿಕೊಳ್ಳುವಂತಹ ವ್ಯವಸ್ಥೆಯನ್ನು ನೀರು ಸಮತೋಲನ ಮಾಡುತ್ತೆ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮೂಲಕ ನಮಗೆ ತಿಳಿಸಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.